ಮಕ್ಕಳನ್ನ ದೇವ್ರ ಸಮಾನ ಅಂತೀವಿ. ಮಗುನ ಪಕ್ಕದಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡಿದ್ರೆ ಏನು ತೊಂದರೆ ಆಗುತ್ತೇಳಿ? ಯಾವುದಕ್ಕೆ ಚ್ಯುತಿ ಬರುತ್ತೆ? ನಾವು ಪೂಜೆ ಮಾಡ್ತಾ ಇರೋದು ಮನೆ ಶಾಂತಿಗೋಸ್ಕರ. ಒಂದು ಮಗು ಮನಸ್ಸನ್ನು ನೋಯಿಸಿದ್ರೆ ಎಲ್ಲಿ ಶಾಂತಿ ಇರುತ್ತೆ ಹೇಳಿ? ಗೌತಮ್, ನಮ್ಮ ಬದುಕಲ್ಲಿ ಶಾಸ್ತ್ರ ಸಂಪ್ರದಾಯಕ್ಕೆಲ್ಲ ಬೆಲೆ ಇದೆಯಲ್ವಾ? ಅವ್ರು ಹೇಳಿದ್ದು ನಿಜ ತಾನೇ. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಮಾವ? ಅಲ್ಲ, ಆ ಮಗುಗೆ ಜಾತಕ ಇಲ್ಲ, ಕುಲ ಗೋತ್ರ ಗೊತ್ತಿಲ್ಲ. ನೋಡಿ ಶಾಸ್ತ್ರಿಗಳೇ, ಇವಳು ನನ್ನ ಮಗಳು. ನನ್ನ ಮಗಳು ಜಾತಕ ಇಲ್ಲೇನೆ ಬೇಡ, ಮಗಳು ಅನ್ನೋ ಸೆಂಟಿಮೆಂಟ್ ಸಾಕು. ಅವಳಿಗೋಸ್ಕರ ನಾವಿದ್ದೀವಿ, ನಮಗೋಸ್ಕರ ಅವಳಿದ್ದಾಳೆ, ಅಷ್ಟು ಸಾಕು. ಇನ್ಮೇಲೆ ಯಾರೂ ಮಿಂಚು ಬಗ್ಗೆ ದಯವಿಟ್ಟು ಬೇರೆ ಥರ ಮಾತಾಡಬೇಡಿ, ಅದನ್ನು ನಾನು ಸಹಿಸ್ಕೊಳ್ಳಲ್ಲ. ಶಾಸ್ತ್ರಿಗಳೇ, ಮಕ್ಕಳು ನಮ್ಮ ಜೊತೆ ಕೂತು ಪೂಜೆ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದು ನಮ್ಮ ಭಾವನೆ. ಭಾವನೆಗಳು ಭಗವಂತ ಅಂತ ಹೇಳ್ತಾರೆ. ದಯವಿಟ್ಟು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಬೆಲೆ ಕೊಡಿ ಪ್ಲೀಸ್. ಸರಿ, ನೀವೇ ಹೀಗೆ ಹೇಳ್ತೀರಿ ಅಂದಮೇಲೆ ನಂದೇನಿದೆ, ಪೂಜೆ ಶುರು ಮಾಡೋಣ.